ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಮೋಡ ಬಿತ್ತನೆಗೆ ಹಾವೇರಿ ಜಿಲ್ಲೆಯ ಶಾಸಕರು ನಿರ್ಧರಿಸಿದ್ದಾರೆ. ಜುಲೈ 7ರಿಂದ 3 ದಿನ ಹಾವೇರಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆ. ಸ್ವಂತ ಖರ್ಚಿನಲ್ಲೇ ಮೋಡ ಬಿತ್ತನೆ ಮಾಡೋದಕ್ಕೆ ಶಾಸಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಪ್ರಕಾಶ್ ಕೋಳಿವಾಡರ ವಿಶೇಷ ವಿಮಾನದಲ್ಲಿ ಮೋಡ ಬಿತ್ತನೆ ನಡೆಯುತ್ತೆ. ಮಳೆಯಿಂದಾಗಿ ರೈತರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಶಾಸಕರು ನಿರ್ಧಾರಕ್ಕೆ ಬಂದಿದ್ದಾರೆ. ಪರ್ಮಿಷನ್ ಸಿಕ್ಕಿದೆ. ಒಂದು 2 ದಿವಸ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಶನಿವಾರ ಭಾನುವಾರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೋಮವಾರನ ವಿಮಾನವನ್ನು ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡ್ತೀವಿ. ಮಂಗಳವಾರದಿಂದ ನಾವು ಮೋಡ ಬಿತ್ತನೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಮೆಟ್ರಾಲಜಿಸ್ಟ್ ನಮಗೆ ಮೋಡ ಸೂಕ್ತವಾಗಿದೆಯೋ ಇಲ್ಲ ಅನ್ನೋದನ್ನು ಹೇಳಬೇಕು. ಮಂಗಳವಾರದಿಂದ ನಾವು ತಯಾರಿರ್ತೀವಿ. ಯಾವತ್ತು ಮೋಡ ಇರ್ತವೆ 3 ದಿವಸ ನಾವು ಮೋಡ ಬಿತ್ತನೆ ಮಾಡ್ತೀವಿ. ಇದಕ್ಕೆ ಬರಬೇಕಾದಂಥ ಖರ್ಚು ವೆಚ್ಚವನ್ನು ಯಾವ ರೀತಿ ಮಾಡ್ತೀರಾ? ಸರ್ಕಾರದಿಂದ ಮಾಡ್ತೀರೋ ವೈಯಕ್ತಿಕವಾಗಿ ಮಾಡ್ತೀರಾ? ಇಲ್ಲ, ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ಇದನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅವರು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೆಂಡರು ಲೇಟ್ ಆಗುತ್ತೆ. ಆದ್ದರಿಂದ ನಾವೆಲ್ಲ 6 ಜನ ಶಾಸಕರು, ಹಾವೇರಿ ಜಿಲ್ಲೆ ಶಾಸಕರು ಆ ಖರ್ಚನ್ನು ಭರಿಸಿ 3 ದಿನಗಳ ಕಾಲ ನಾವು ಮೋಡ ಬಿತ್ತನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಯಾವ ರೀತಿ ಇರುತ್ತೆ ಇದು ಪ್ರೊಸೆಸಿಂಗ್? ಹೆಂಗಿರುತ್ತೆ ನೋಡಿ, ಹುಬ್ಬಳ್ಳಿಯಲ್ಲಿ ವಿಮಾನ ಸೋಮವಾರಲ್ಲೇ ಬಂದು ಇಳಿಯುತ್ತೆ. ಆಮೇಲೆ ಮೆಟ್ರಾಲಜಿಸ್ಟು ರೆಡಾರ್ ಮುಖಾಂತರ ಮೋಡಗಳು, ಯಾವ ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ, ತೇವಾಂಶ ಇರತಕ್ಕಂಥ ಮೋಡಗಳನ್ನು ಅವ್ರು ಐಡೆಂಟಿಫೈ ಮಾಡಿ ನಮಗೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಕೊಡ್ತಾರೆ, ಇಲ್ಲಿದೆ ಮೋಡ ಅಂತೇಳಿ.